ಅಮಾವಾಸ್ಯೆ ಕೆಲವರಿಗೆ ಇದು ಕೇವಲ ಚಂದ್ರನು ಕಾಣಿಸದ ರಾತ್ರಿ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಅತ್ಯಂತ ರಹಸ್ಯಮಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ದಿನ. ಆಕಾಶದಲ್ಲಿ ಚಂದ್ರ ಸಂಪೂರ್ಣವಾಗಿ ಅಡಗಿದಾಗ ಪ್ರಕೃತಿಯಲ್ಲಿಯೂ ಒಂದು ಅದ್ಭುತ ಮೌನ ಆವರಿಸುತ್ತದೆ. ಇದೇ ಅಮಾವಾಸ್ಯೆ. ಸಂಸ್ಕೃತದಲ್ಲಿ ಅಮ ಎಂದರೆ ಒಟ್ಟಿಗೆ, ವಾಸ್ಯ ಎಂದರೆ ಸಹವಾಸ, ಅಂದರೆ ಸೂರ್ಯ ಮತ್ತು ಚಂದ್ರ ಒಂದೇ ದಿಕ್ಕಿನಲ್ಲಿ ಸೇರಿಕೊಳ್ಳುವ ಕ್ಷಣ. ಪ್ರಾಚೀನ ಭಾರತೀಯ ಋಷಿಗಳು ಈ ಕ್ಷಣವನ್ನು ಸಾಮಾನ್ಯ ದಿನವೆಂದು ನೋಡಲಿಲ್ಲ. ಆತ್ಮಶಕ್ತಿಗಳು, ಪೂರ್ವಜರ ಆಶೀರ್ವಾದ ಮತ್ತು ದೈವಿಕ ಸ್ಪಂದನೆಗಳು ಭೂಮಿಗೆ ಹೆಚ್ಚು ಹತ್ತಿರವಾಗುವ ಸಮಯವೆಂದು ಪರಿಗಣಿಸಿದರು. ಚಾಂದ್ರಮಾಸದಲ್ಲಿ 30 ತಿಥಿಗಳಿದ್ದು ಅವುಗಳಲ್ಲಿ ಅಮಾವಾಸ್ಯೆ ಅತ್ಯಂತ ಗಂಭೀರ ಮತ್ತು ಪವಿತ್ರ ತಿಥಿ. ಈ ದಿನ ಚಂದ್ರನ ಬೆಳಕು ಇಲ್ಲದ ಕಾರಣ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ಅನೇಕರು ಉಪವಾಸ ಮಾಡುತ್ತಾರೆ, ಜಪ, ತಪಸ್ಸು, ಧ್ಯಾನಗಳಲ್ಲಿ ತೊಡಗುತ್ತಾರೆ. ಕೆಲವು ಮನೆಗಳಲ್ಲಿ ದೀಪ ಹಚ್ಚಿ ಪೂರ್ವಜರನ್ನು ಸ್ಮರಿಸಲಾಗುತ್ತದೆ. ಯಾಕೆಂದರೆ ಅಮಾವಾಸ್ಯೆ ದಿನವು ಪಿತೃಗಳ ದಿನವೆಂದು ಪರಿಗಣಿಸಲಾಗಿದೆ. ಪ್ರತಿ ತಿಂಗಳ ಅಮಾವಾಸ್ಯೆಯು ವಿಶೇಷ. ಆದರೆ ಪಿತೃಪಕ್ಷದ ಕೊನೆಯ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಅತ್ಯಂತ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ. ಈ ದಿನ ಪೂರ್ವಜರಿಗೆ ತರ್ಪಣ ನೀಡಿದರೆ ಅವರ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ಮತ್ತು ಕುಟುಂಬಕ್ಕೆ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಸಾವಿರಾರು ವರ್ಷಗಳಿಂದ ಜೀವಂತವಾಗಿದೆ. ಅದಕ್ಕಾಗಿಯೇ ಧರ್ಮನಿಷ್ಠರು ಈ ದಿನ ಅನಾವಶ್ಯಕ ಪ್ರಯಾಣ ಅಥವಾ ಸಂಭ್ರಮಗಳನ್ನು ತಪ್ಪಿಸಿ ಪೂಜೆ ಮತ್ತು ಪಿತೃ ಕಾರ್ಯಗಳಿಗೆ ಸಮಯ ಮೀಸಲಿಡುತ್ತಾರೆ. ದೀಪಾವಳಿ ಹಬ್ಬವು ಅಮಾವಾಸ್ಯೆಯ ರಾತ್ರಿ ಆಚರಿಸಲಾಗುತ್ತದೆ, ಏಕೆಂದರೆ ಸಂಪೂರ್ಣ ಕತ್ತಲೆಯ ನಡುವೆ ಬೆಳಕಿನ ಜಯವನ್ನು ತೋರಿಸುವುದು ಈ ದಿನದ ಸಂದೇಶ. ಕತ್ತಲೆಯ ನಡುವೆ ಒಂದೇ ಒಂದು ದೀಪವು ವಿಶ್ವವನ್ನೇ ಪ್ರಕಾಶಮಾನಗೊಳಿಸಬಲ್ಲದು ಎಂಬ ಸಂದೇಶವನ್ನು ನಮ್ಮ ಸಂಸ್ಕೃತಿ ಅಮಾವಾಸ್ಯೆಯ ಮೂಲಕ ಸಾರುತ್ತದೆ. ಭಾರತದ ವಿಭಿನ್ನ ಭಾಗಗಳಲ್ಲಿ ಪಂಚಾಂಗ ಪದ್ಧತಿಗಳು ವಿಭಿನ್ನವಾಗಿವೆ. ಕೆಲವು ಪ್ರದೇಶಗಳಲ್ಲಿ ತಿಂಗಳು ಪೂರ್ಣಿಮೆಯ ನಂತರ ಆರಂಭವಾಗುತ್ತದೆ. ಇದನ್ನು ಪೂರ್ಣಿಮಾಂತ ಪಂಚಾಂಗ ಎನ್ನುತ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಗುಜರಾತ್ ಮುಂತಾದ ಕಡೆಗಳಲ್ಲಿ ಅಮಾವಾಸ್ಯೆಯ ನಂತರ ತಿಂಗಳು ಆರಂಭವಾಗುತ್ತದೆ. ಇದನ್ನು ಅಮಾಂತ ಪಂಚಾಂಗ ಎಂದು ಕರೆಯಲಾಗುತ್ತದೆ. ಆದರೆ ಹಬ್ಬಗಳ ಮಹತ್ವ ಎಲ್ಲೆಡೆ ಒಂದೇ. ಅಮಾವಾಸ್ಯೆ ಎಂದರೆ ಆತ್ಮಚಿಂತನೆ, ಶುದ್ಧೀಕರಣ ಮತ್ತು ದೈವಿಕ ಸಂಪರ್ಕದ ದಿನ. ಪುರಾಣಗಳ ಪ್ರಕಾರ ಅಮಾವಾಸ್ಯೆಯ ರಾತ್ರಿ ಮಾನವನ ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಒಳ್ಳೆಯ ಚಿಂತನೆ, ಮಂತ್ರ ಜಪ ಮತ್ತು ದೇವರ ಸ್ಮರಣೆ ಈ ದಿನ ಅಪಾರ ಫಲ ನೀಡುತ್ತದೆ ಎಂದು ಹೇಳಲಾಗಿದೆ. ಕೆಲವರು ಈ ರಾತ್ರಿ ದೇವಾಲಯಗಳಿಗೆ ಹೋಗಿ ದೀಪ ಹಚ್ಚುತ್ತಾರೆ. ಕೆಲವರು ಮೌನ ವ್ರತ ಮಾಡುತ್ತಾರೆ. ಇನ್ನು ಕೆಲವರು ಪೂರ್ವಜರ ನೆನಪಿನಲ್ಲಿ ಅನ್ನದಾನ ಮಾಡುತ್ತಾರೆ. ಅಮಾವಾಸ್ಯೆ ನಮಗೆ ಒಂದು ಮಹತ್ವದ ಸತ್ಯವನ್ನು ನೆನಪಿಸುತ್ತದೆ. ಕತ್ತಲೆ ಶಾಶ್ವತವಲ್ಲ. ಪ್ರತಿ ಅಮಾವಾಸ್ಯೆಯ ನಂತರವೇ ಹೊಸ ಚಂದ್ರ ಹುಟ್ಟುತ್ತಾನೆ. ಹಾಗೆಯೇ ಜೀವನದಲ್ಲೂ ಎಷ್ಟು ಕತ್ತಲೆ ಬಂದರೂ ಹೊಸ ಬೆಳಕು ಮತ್ತೆ ಉದಯವಾಗುತ್ತದೆ.